ಓಕೆ, ಇದನ್ನ ನಿರ್ಲಕ್ಷ್ಯ ಅನ್ನೋದು ರಿಷಬ್ ಶೆಟ್ಟಿ ಅವ್ರದ್ದು ಅಥವಾ ಏನನ್ನೋದು ಗೊತ್ತಿಲ್ಲ. ಆ ಸ್ಟೇಟ್ಮೆಂಟ್ ಕೊಟ್ಟ ಮೇಲೂ ನಗಾಡ್ಕೊಂಡು ನೀವು ತಮ್ಮ ಹೆಗ್ಗಳಿಕೆಯನ್ನ ಅಥವಾ ಹೊಗಳಿಕೆಯನ್ನ ಮಾತ್ರ ಆನಂದ ಪಡ್ತೀರಿ, ಇದನ್ನ ನಿರ್ಲಕ್ಷ್ಯ ಮಾಡ್ತೀರಾ ಅಂದ್ರೆ ಏನು ಹೇಳೋದು ನಿಮಗೆ? ಇದ್ರ ಬಗ್ಗೆ ಮಾತನಾಡಲಿಕ್ಕೆ ಮನ್ಮಥ ಶೆಟ್ಟಿ ಅಂತ ದೈವಾರಾಧಕರು ನಮ್ಮ ಜೊತೆ ದೂರವಾಣಿ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸರ್ ನಮಸ್ತೆ, ನನ್ನ ಧ್ವನಿ ನಿಮಗೆ ಕೇಳಿಸ್ತಾ ಇದೆ ಅಂತ ಕೇಳ್ತೀನಿ ನಾನು. ನಮಸ್ತೆ ನಮಸ್ತೆ ನಮಸ್ತೆ. ಈ ಕಾಮೆಂಟ್ ನಿಮ್ ಗಮನಕ್ಕೆ ಬಂತಾ? ಚಾಮುಂಡಿ ತಾಯಿಗೆ ಅಥವಾ ದೈವಕ್ಕೆ ಹೆಣ್ ದೈವ ಅಂತ ಅಂದಿದ್ದು ನಿಮ್ ಗಮನಕ್ಕೆ ಬಂದಿದೆ ಅಂತ ಕೇಳ್ತೀನಿ ನಾನು. ಹೌದು, ಏನ್ ಹೇಳ್ತೀರಿ? ನೋಡಿ, ಇದರ ಬಗ್ಗೆ ಭಾವನೆಗಳು ಇರುವವರಿಗೆ ಮಾತ್ರ ನಾವು ಪ್ರತಿಕ್ರಿಯೆಯನ್ನು ಕೊಡ್ಬೇಕಷ್ಟೇ. ಆ ಭಾವನೆಗಳೇ ಇಲ್ಲ ಅಂತ ಹೇಳಿದ ನಂತರ ಅದನ್ನ ನಾವು ಏನ್ ಮಾಡಕೋದಿಕ್ಕೂ ಸಾಧ್ಯ ಇಲ್ಲ ಅಂತೇಳಿ. ಯಾಕೆ ಅಂತ ಹೇಳಿದ್ರೆ ಭಾವನೆ ಇಲ್ಲ ಅಂತನಾ? ಅದರಲ್ಲಿ ಡೌಟೇ ಇಲ್ಲ. ಅವರಿಗೆ ಭಾವನೆ ಇರ್ತಿದ್ರೆ ಈಗ ರಣಬೀರ್ ಕಪೂರ್ ನೀವು ಹೇಳ್ತಾ ಇದ್ರಿ ಅವ್ರದ್ದು ಅದಲ್ಲ. ಇದ್ರ ಮೊದಲು ಎಷ್ಟೋ ಸಲ ಅಪಚಾರಗಳಾಯ್ತು ರೋಡಲ್ಲಿ ಅಥವಾ ರಿಯಾಲಿಟಿ ಶೋಗಳಲ್ಲಿ ಅಥವಾ ಬೇರೆ ಬೇರೆ ಸ್ಟೇಜ್ಗಳಲ್ಲೆಲ್ಲ ಅವಹೇಳನ ಮಾಡಿದ್ರು. ಅವಾಗ ಏನ್ ರಿಯಾಕ್ಟ್ ಮಾಡಿದ್ರಿ ಇವರು? ಏನೂ ಮಾಡಿಲ್ಲ. ಅವರ ಭಾವನೆ ಅದರ ಮೇಲೆ ಇರ್ತಿದ್ರೆ ಇದು ತುಳುನಾಡಿನ ದೈವಾರಾಧನೆ ಅನ್ನುವಂಥದ್ದು ಒಂದು ನಂಬಿಕೆ, ಒಂದು ಭಾವನೆ, ಒಂದು ಬದ್ಧತೆ, ಅದರ ಒಂದು ಅಸ್ಮಿತೆ. ಅದು ಇದರಲ್ಲಿ ಜಾತಿ ಧರ್ಮಗಳ ಒಡನಾಟಗಳಲ್ಲಿ ಎಲ್ಲರೂ ಸೇರಿಕೊಂಡು ಮಾಡುವಂತ ಒಂದು ಆರಾಧನಾ ಪದ್ಧತಿ. ರಿಲೀಸ್ ಆಗಕ್ಕಿಂತ ಮುಂಚೆ ಮನ್ಮಥ್ ಶೆಟ್ರೆ ಕಾಂತಾರ ರಿಲೀಸ್ ಆಗಕ್ಕಿಂತ ಮುಂಚೆಯೇ ಅಪಸ್ವರ ಇತ್ತು. ಅನಗತ್ಯವಾಗಿ ಇದನ್ನ ಹೆಂಗೆಂಗೋ ತೋರಿಸ್ತಾ ಇದಾರೆ, ಇದು ರಿಲೀಸ್ ಆಗದೆ ಬೇಡ ಅನ್ನಂಗಿತ್ತು. ರಿಲೀಸ್ ಆಗಿ ಅತ್ಯದ್ಭುತ ಯಶಸ್ವಿ ಕಂಡಿದೆ. ಈಗ ಒಂದು ಸಕ್ಸಸ್ಫುಲ್ ಮೀಟಿಂಗಿಗೆ ಹೋಗಿದ್ದೀರಿ, ಅಲ್ಲಿ ಇಂಥ ಸ್ಟೇಟ್ಮೆಂಟ್ ಕೊಟ್ಟಾಗ ನೀವು ಅದನ್ನ ನಗಾಡ್ಕೊಂಡು ರಿಸೀವ್ ಮಾಡ್ಕೊಳ್ತೀರಾ ಅಂದಾಗ ರಾಜ್ಯಕ್ಕೆ, ಪ್ರಮುಖವಾಗಿ ಕರಾವಳಿ ಭಾಗಕ್ಕೆ ಮಾಡಿದ ಅವಮಾನ ಅಂತಾನೆ ಇದನ್ನ ಕನ್ಸಿಡರ್ ಮಾಡ್ಬೇಕಲ್ವಾ? ನೂರಕ್ಕೆ ಅದೇ ನಾನು ಹೇಳ್ತಾ ಇರೋದು, ಅವಮಾನ ಅಂತೇಳಿ. ಈಗ ಏನಾಗಿದೆ ಅಂತೇಳಿ ಹೇಳಿದ್ರೆ ಅವರು ಸಕ್ಸಸ್ ಆಗಿ ಏನೋ ಒಂದು ದುಡ್ಡು ಮಾಡ್ಕೊಂಡು ಮೇಲೆ ಹೋಗಿದ್ದಾರೆ. ಅವರ ಹಿಂದೆ ತುಂಬಾ ಜನಗಳು ಅವರನ್ನ ಫ್ಯಾನ್ ಫಾಲೋವರ್ಸ್ ತರ ಅಥವಾ ಅವರನ್ನ ಬೆಂಬಲಿಸುವವರು ಇದ್ದಾರೆ. ಆದ್ರೆ ಎಷ್ಟೋ ದೈವಾರಾಧಕರಿಗೆ ಇದು ನೋವಾಗಿದೆ, ಅವರ ಭಾವನೆಗಳಿಗೆ ಪೆಟ್ಟಾಗಿದೆ. ಯಾಕೆ ಅಂತ ಹೇಳಿದ್ರೆ ಹೋಗಿ ಇದೆಲ್ಲ ಇವ್ರನ್ನ ಹಿಂಗ್ ಮಾಡಿಸ್ತಾ ಇದ್ಯಾ ಅಂತ ಸುಮ್ನೆ ಕೂರಂಗೆ. ಈಗ ಮನುಷ್ಯ ರಣವೀರ್ ಸಿಂಗ್ ಅವರು ಇವ್ರನ್ನ ಹೊಗಳ್ತಾ ಇದಾರೆ, ಹಾಡೊಳಗೆ ಹೊಗಳ್ತಾ ಇದಾರೆ, ನಮಗೂ ಖುಷಿನೇ. ನೀವು ಹಾಡು ಹೊಗಳಿಸ್ಕೊಳ್ಳೋ ಭರದಲ್ಲಿ ನೀವು ಮಾಡಿರೋ ಪಾತ್ರಕ್ಕೆ, ದೇವಿಗೆ, ದೈವಕ್ಕೆ ಅವಮಾನ ಆಗ್ತಾ ಇದೆ ಅಂದ್ರೆ ನಗಾಡ್ಕೊಂಡು ನೀವು ಅದನ್ನ ರಿಸೀವ್ ಮಾಡ್ಕೊಳ್ತೀರಾ ಅಂದ್ರೆ ಯಾರಿಗ್ ಮಾಡ್ತಾ ಇರೋ ಅವಮಾನ ನೀವು ಇದನ್ನ? ಗೆಲುವು ಅನ್ನೋದನ್ನ ನೆತ್ತಿಗೇರಿಸುತ್ತೆ ಅಂತಾರಲ್ಲ, ಹಂಗ್ ಮಾಡ್ಬಿಡ್ತಾ ಅಂತ. ನೋಡಿ ಮೇಡಮ್, ನಾನು ಸಿಂಪಲ್ ಆಗಿ ನಿಮ್ಮ ಹತ್ರ ಹೇಳ್ತೀನಿ. ಕರಾವಳಿಯವರಿಗೆ, ಕರಾವಳಿ ಆರಾಧನೆಗೆ ಮಾಡಿದಂತ ಒಂದು ಏನು ಅಪಚಾರ ಅಂತ ನೀವ್ ಹೇಳಿದ್ರಿ. ನಿಮಗೆ ಎಷ್ಟು ನೋವಾಗತ್ತೆ, ಆವಾಗ ಕರಾವಳಿ ಅವರಿಗೆ ಎಷ್ಟು ನೋವಾಗಿರ್ಬೋದು ಹೇಳಿ? ನೀವು ಕರ್ನಾಟಕದವ್ರು, ನಿಮಗೆ ಅಲ್ಲಲ್ಲ ಹೇಳ್ತೀನಿ ಕೇಳಿ, ನಿಮಗೆ ಇಷ್ಟು ನೋವಾಗದಾದ್ರೆ ಕರಾವಳಿಯ ನಮ್ಮ ಆರಾಧನೆ, ನಮ್ ಕಳೆ, ನಮ್ಮ ಅಭಿಮಾನ, ನಮ್ ದೇವ್ರು, ನಾವ್ ಅದನ್ನ ಪೂಜಿಸ್ತೀವಿ, ನಮಗೆ ಎಷ್ಟು ನೋವಾಗಿರ್ಬೋದು ನೀವು ಜಸ್ಟ್ ಯೋಚನೆ ಮಾಡ್ಕೊಳ್ಳಿ. ಒಂದು ಎರಡನೇದು, ಮತ್ತೊಂದು ಹೇಳ್ತೀನಿ, ಇದನ್ನ ಅವರಿಗೆ ಫೇವರ್ ಆಗಿ ಬರೆಯೋರಿಗೆ ಬರ್ತಾರೆ ಸೋಷಿಯಲ್ ಮೀಡಿಯಾದಲ್ಲಿ, ಇದನ್ನ ಅವರನ್ನ ಸಮರ್ಥನೆ ಮಾಡೋರು ಬರ್ತಾರೆ. ಈಗ ನೋಡಿ, ನೀವು ಇದನ್ನ ಹಾಕಿ ಗ್ಯಾರಂಟಿ ನ್ಯೂಸ್ ಅಲ್ಲಿ ನೀವು ಇದನ್ನ ಹಾಕಿದ ತಕ್ಷಣ ನಿಮಗೆ ಬರೆಯೋರು ಇರ್ತಾರೆ, ಅವರನ್ನ ಫೇವರ್ ಮಾಡ್ಕೊಂಡು ಬರೆಯೋರು ಬರ್ತಾರೆ ಈಗ. ಯಾಕೆ ಅಂತ ಹೇಳಿದ್ರೆ ನಾವು ಯಾವಾಗ ತಪ್ಪನ್ನು ತಪ್ಪು ಅಂತ ಹೇಳ್ತೀವಿ, ಅದನ್ನ ಪ್ರಶ್ನೆ ಮಾಡೋರು ಬರ್ತೀರಿ, ನಾವು ಸರಿ ಇಲ್ಲ ಅಂತ ಆಗತ್ತೆ. ಇದು ಮನುಷ್ಯ ಯಾವಾಗ ಫೀಮೇಲ್ ಘೋಸ್ಟ್ ಅಂತ ತುಂಬಿದ ಸಭೆಯಲ್ಲಿ ಮೈಕ್ ಇಟ್ಕೊಂಡು ಹೇಳ್ಬೇಕಾದ್ರೆ ಇವ್ರು ಎದ್ ನಿಂತ್ಕೊಂಡು ಬೈಯಕ್ಕಾಗಲ್ಲ, ಒಪ್ಕೊಳ್ತೀವಿ, ಬೈಯಕ್ಕಾಗಲ್ಲ, ಅಟ್ಲೀಸ್ಟ್ ಕರೆಕ್ಷನ್ ಮಾಡುವಂತಹ ಕೆಲ್ಸಕ್ ಮಾಡಿದ್ರೆ ನಾವು ಹ್ಯಾಟ್ಸ್ ಆಫ್ ಅಂತ ಇದ್ವಿ. ಸಿಂಪಲ್ ಆಗಿ ನಾನು ಹೇಳ್ತೀನಿ ಕೇಳಿ, ಅವ್ರು ಬಂದ್ ಹೇಳ್ಬಹುದು ಅದು ಆತರ ಅಲ್ಲ, ಅದರ ಈ ರೀತಿ ರಿವಾಜುಗಳು ಈ ರೀತಿ ಇದೆ, ಅದು ಕರಾವಳಿಯವರ ಆರಾಧನಾ ಒಂದು ಪದ್ಧತಿ, ಅದನ್ನ ಮಾಡ್ಬೇಕಿದ್ರೆ ಈ ರೀತಿ ರಿವಾಜುಗಳಿದೆ, ಈ ರೀತಿಯ ಕಟ್ಟುಪಾಡುಗಳಿದೆ ಅಂತೇಳಿ ಒಂದು ಮೆಸೇಜ್ ಹಾಕಿದ್ರೆ ಏನು ಇವ್ರದ್ದು ಏನ್ ಲಾಸ್ ಆಗ್ತಿತ್ತು ಇವರಿಗೆ? ಏನ್ ಲಾಸ್ ಆಗ್ತಿತ್ತು? ಒಂದು. ಮತ್ತೊಂದು ಹೇಳ್ತೀನಿ, ಕಾಂತಾರ ಈಗ ಒಂದ್ ಬಂದಿರೋದು, ಅದ್ರ ಹಿಂದೆ ಒಂದು ಕಾಂತಾರ ಬಂತು. ಕಾಂತಾರ ಬಂದ ತಕ್ಷಣ ಎಷ್ಟೋ ಜನ ದೈವಗಳನ್ನ ನಿಂದನೆ ಮಾಡಿದ್ರು, ಎಷ್ಟೋ ರೋಡ್ಗಳಲ್ಲಿ, ಎಷ್ಟೋ ಟ್ಯಾಬ್ಲೋಗಳಲ್ಲಿ, ಎಷ್ಟೋ ರಿಯಾಲಿಟಿ ಶೋಗಳಲ್ಲೆಲ್ಲ ಮಾಡಿದ್ರು, ಕೆಲವೊಂದು ಪೊಲಿಟಿಕ್ಸ್ ಗಳ ಸಮಾವೇಶದಲ್ಲೂ ಮಾಡಿದ್ರು. ನಾನು ಹೇಳೋದು ಅದ್ರಲ್ಲಿ ನನಗೆ ಭಯ ಇಲ್ಲ. ಆದ್ರೆ ಅದನ್ನ ಇವರು ಒಂದು ಸ್ಟೇಟ್ಮೆಂಟ್, ಒಂದು ಪ್ರೆಸ್ ಮೀಟ್ ಮಾಡ್ಕೊಂಡು ಹೇಳ್ಬೋದಿತ್ತು, ಅದು ತುಳುನಾಡಿನವರ ಆರಾಧನೆ ಒಂದು ಪದ್ಧತಿ, ಅದರ ಒಂದು ಕಟ್ಟುಪಾಡುಗಳಿದೆ, ಅದೊಂದು ನಂಬಿಕೆ ಈ ರೀತಿ ಇದೆ ಅಂತ ಹೇಳಿದ್ರೆ ಅದನ್ನ ಯಾರು ಕೂಡ ಮಾಡ್ತಾ ಇರ್ಲಿಲ್ಲ ಮೇಡಮ್. ಆದ್ರೆ ಅದನ್ನೇ ಅವರು ಏನಾಗತ್ತೆ ಅನ್ನುವಂತ ಚಾಲೆಂಜ್ಗಳನ್ನ ಕೊಟ್ಟಿದ್ರು. ಆದ್ರೆ ಒಂದ್ ಹೇಳ್ತೀನಿ ಮೇಡಮ್, ನಾನು ಸ್ಪಷ್ಟವಾಗಿ ಹೇಳ್ತೀನಿ, ದೈವ ಆರಾಧಕನಾಗಿ ದೈವಗಳನ್ನ ಹತ್ರದಿಂದ ನೋಡಿ, ಅಂದ್ರೆ ದೈವದ ಈ ಕೆಲಸಗಳನ್ನ ಮಾಡ್ಕೊಂಡು ಹತ್ರದಿಂದ ನೋಡಿದ್ರು, ದೈವ ಒಬ್ಬರನ್ನ ಎಷ್ಟೋ ಎತ್ತರಕ್ಕೆ ಹೋಗ್ಬಹುದು, ಅಷ್ಟೇ ಕೆಳಕ್ಕೆ ಹಾಕುವಂತ ಕೆಪಾಸಿಟಿ ದೈವಗಳಿಗೆ ಇದೆ, ತುಳುನಾಡಿನ ದೈವಗಳಿಗೆ ಇದೆ. ಇವರಿಗೆ ಆಗ್ಬೇಕು ಅಂತ ನಾನು ಹೇಳ್ತಾ ಇಲ್ಲ,
ಇದು ನಮ್ಮ ಭಾವನೆಗಳಿಗೆ ನೋವಾಗಿದೆ ಅಷ್ಟೇ ಹೇಳುವಂತದ್ದು. ಇವರು ಒಂದು ಅಂದ್ರೆ ನೋಡಿ ಮೇಡಮ್, ನಾನು ಹೇಳ್ತೀನಿ ಕೇಳಿ. ಈಗ ನೀವು ಕರ್ನಾಟಕದವ್ರು, ನಿಮ್ದು ಕರ್ನಾಟಕದ ಒಂದು ಜಿಲ್ಲೆಯ ಒಂದು ಊರು ಇರುತ್ತೆ, ನಿಮಗೆ ನಿಮ್ಮ ಊರಿನ ಒಂದು ಪದ್ಧತಿಗಳೇ ದೊಡ್ಡದು ಅಲ್ವಾ? ನನಗೆ ಅರ್ಥ ಹೇಳ್ತಾ ಇರೋದು. ಈಗ ನೋಡಿ, ಕರಾವಳಿ ಭಾಗದ ಜನ ಎಕ್ಸ್ಪೆಷಲಿ ದೇವರಿಗಿಂತ ದೈವಕ್ಕೆ ನಡ್ಕೊಳ್ಳೋರು, ನಂಬ್ಕೊಳ್ಳೋರು. ನಾನು ಗಮನಿಸಿದೀನಿ, ಹತ್ರದಿಂದ ಈ ಕೋಲಗಳನ್ನು ಗಮನಿಸಿದೀನಿ. ಆಮೇಲೆ ಇದೇ ದೈವದ ಕಾನ್ಸೆಪ್ಟ್ ನಿಮ್ಮನ್ನ ಗೆಲುವಿನ ಶಿಖರಕ್ಕೆ ತಗೊಂಡೋಗಿ ಕೂರಿಸ್ತು. ಇಂಥ ಮಾತು ಅವ್ರ ಬಾಯಿಂದ ಬಂದಾಗ ನಿಂತ್ಕೊಂಡು ಇಲ್ಲ ಇಲ್ಲ ಅದು ಹಂಗಲ್ಲ ಹಿಂಗೆ ರಣವೀರ್ ಅವರೇ ಅಂದ್ಬಿಟ್ಟಿದ್ರೆ ರಾಜ್ಯದ ಜನ ನೀವೆಲ್ಲಾದ್ರೂ ಥರ್ಡ್ ಪಾರ್ಟ್ ತಂದಿದ್ರೆ ಮೆರೆಸ್ತಾ ಇದ್ರು ನಿಮ್ಮನ್ನ. ಅಂದ್ರೆ ಕುರುಡು ಕಾಂಚನ ಮೇಡಮ್ ಅಷ್ಟೇ. ದುಡ್ಡಾದಾಗ ಅಲ್ಪನಿಗೆ ಏನು ಐಶ್ವರ್ಯ ಬಂದ್ರೆ ಗೊತ್ತಿಲ್ಲ. ಈಗ ನಮ್ಮವ್ರನ್ನ ನಾವೇ ಈ ತರ ಅಲ್ಪನಿಗೆ ಐಶ್ವರ್ಯ ಬಂದ್ರೆ ಅಂತ ಹೇಳದ್ ಎಷ್ಟ್ರ ಮಟ್ಟಿಗೆ ಸರಿನೋ ಗೊತ್ತಿಲ್ಲ. ಬಟ್ ಅವ್ರು ಮಾಡಿದ ತಪ್ಪು ಅಂತ ನಾನು ಹೇಳ್ತೀನಿ. ಅವ್ರು ಅಲ್ಲಲ್ಲ ನಾನು ಹೇಳ್ತೀನಿ ಮೇಡಮ್, ಅವರು ಮಾಡಿದ ನೋಡಿ ಅಂತ ಒಬ್ಬ ಕಲಾವಿದ ನಮ್ಮೂರಿಂದ ಬಂದು ನಮ್ಗೆ ಹೆಮ್ಮೆ ಇದೆ. ಹೌದು. ಇನ್ನೂ ಸಿನಿಮಾಗಳು ಬರ್ಲಿ. ನಾನು ಹೇಳಂತದ್ದು ದೈವಗಳ ಇತಿಹಾಸಗಳನ್ನ ತಿಳಿಸುವಂತ, ಅದರ ಕಾರಣಿಕಗಳನ್ನ ತಿಳಿಸುವಂತ ರೀತಿಗಳೆಲ್ಲ ಸಿನಿಮಾಗಳನ್ನು ಮಾಡ್ಲಿ. ಇವರು ಪಾನ್ ಇಂಡಿಯಾ ಅಲ್ಲ ಮೇಡಮ್, ಆಲ್ರೆಡಿ ಎಲ್ಲ ವಿಶ್ವದಲ್ಲೇ ನಂಬರ್ 1 ಸಿನಿಮಾ ಕೊಡ್ಲಿ. ನಮ್ಮ ಕರಾವಳಿಯವ್ರು ನಮ್ಗೆ ಹೆಮ್ಮೆ ಇದೆ. ಆದ್ರೆ ನಮ್ಮ ಆರಾಧನೆಯನ್ನ ರೋಡಿಗೆ ತಂದ್ರಲ್ಲ, ಈ ರೀತಿ ನೋಡಿ, ಈ ರೀತಿ ಮಾಡಿದ್ದಾರೆ. ಇವ್ರು ತಕ್ಷಣ ಎದ್ಕೊಂಡು ಹೋಗೋದು, ಇವ್ರಿಗೆ ಏನ್ ಮೈಕ್ ಕೊಡೋದಿಲ್ಲ ಅಂತ ಹೇಳ್ತಾನ ಅವನು. ಇಲ್ಲ ಅಲ್ವಾ? ಇವರು ಸ್ಟಾರ್ ನಟ ಮೇಡಮ್, ಸ್ಟಾರ್ ಇವರು ನಗಾಡ್ಕೊಂಡು ಅಥವಾ ಅವ್ರಿಗೆ ಬಕೆಟ್ ಹಿಡಿಯೋ ಕೆಲ್ಸನ, ಬಾಲಿವುಡ್ ಅವ್ರಿಗೆ ಬಕೆಟ್ ಹಿಡಿಯೋ ಕೆಲ್ಸನ. ಅದೇ ಮೇಡಮ್, ಅದನ್ನ ನಾವ್ ಹೇಳೋದಿಲ್ಲ. ಆ ಮಾತುಗಳನ್ನ ಜನ ಹೇಳ್ತಾರೆ. ಇನ್ನು ಜನ ನೋವಾಗುತ್ತೆ, ನಮಗೂ ಬೇಜಾರಾಗುತ್ತೆ. ಹೌದು, ಅಲ್ಪನಿಗೆ ಐಶ್ವರ್ಯ ಬಂದ್ರೆ ನೀವ್ ಹೇಳಿದ್ರಿ, ಅದನ್ನ ಒಪ್ಕೂಡ್ದು ನಾವು ಅಂತ ನಾನು ಮಾತಾಡ್ದೆ. ಈ ಬಕೆಟ್ ಅನ್ನೋ ಪದ ಬಳಸೋದು ಎಷ್ಟ್ರ ಮಟ್ಟಿಗೆ ಸೂಕ್ತನೋ ಗೊತ್ತಿಲ್ಲ ಅಂತಾನು ನಾನು ಹೇಳ್ತಾ ಇದ್ದೀನಿ. ಹಂಗಂತ ಮಾತ್ರಕ್ಕೆ ನಾವು ಪೂಜೆ ಮಾಡುವ, ನಾವು ನಂಬುವ ಭಾವನೆಗಳ ಮೇಲೆ ಹಿಂಗ ಆಟ ಆಡ್ತಾ ಇದ್ದೀರಾ ಅಂದಾಗ ಎಷ್ಟು ನೋವಾಗುತ್ತೆ. ಯಾರೋ ಒಬ್ಬ ದೇವರಿಗೆ ದೆವ್ವ ಅನ್ನೋದು ಅವೆಲ್ಲ ಹೆಂಗ್ ತಡ್ಕೊಳಕ್ ಹೆಂಗಾಗುತ್ತೆ? ಮೇಡಮ್, ಈಗ ಏನಾಗಿದೆ ಅಂತ ಹೇಳಿದ್ರೆ, ಈ ಸೌತ್ ಕೇಂದ್ರ ಕರಾವಳಿ ಅವ್ರಿಗೆ ಏನಾಗಿದೆ, ತುಳುನಾಡಿನವ್ರಿಗೆ ಏನಾಗಿದೆ ಅಂತ ಹೇಳಿದ್ರೆ, ಕೆಲವರನ್ನ ರಿಜೆಕ್ಟ್ ಮಾಡಿದ್ರೆ ಏನ್ ರಾಜಕೀಯಕ್ಕೆ ಏನಾದ್ರೂ ಪ್ರಾಬ್ಲಮ್ ಆಗ್ಬೋದು ಅಂತ ದೊಡ್ಡವ್ರು ಮಾತಾಡೋದಿಲ್ಲ. ಈಗ ಏನ್ ನಮ್ ಪೊಲಿಟಿಕ್ಸ್ ಗಳಿಗೆ ಏನಾದ್ರೂ ತೊಂದರೆ ಆಗ್ಬೋದು ಅಂತ ಮಾತಾಡ್ತಾ ಇಲ್ಲ. ಇಲ್ಲಿ ನೋಡಿ, ನಾನು ಸಿಂಪಲ್ ಆಗಿ ಒಂದು ಹೇಳ್ತೀನಿ ಮೇಡಮ್, ನಿಮಗೆ ಗೊತ್ತಾಗ್ಬೋದು. ಇಲ್ಲಿ ಬೇರೆ ರಾಮನಿಗೆ, ಕೃಷ್ಣನಿಗೆ ಅಥವಾ ಬೇರೆ ದೇವರುಗಳಿಗೆ ಅಪಚಾರ ಅವನಾದ್ರೆ ಏನ್ ಬರುತ್ತೆ ನೋಡಿ, ಏನ್ ಸಂಘಟನೆಗಳು ಎಲ್ಲ ಬಂದು ಮಾತಾಡ್ತಾರೆ. ದೈವಗಳು ಹಿಂದೂ ಸಮಾಜದ್ದಲ್ವಾ? ಹಾಗಾದ್ರೆ ದೈವಕ್ಕೆ ಕರಾವಳಿಯವರೇ ಸಾಕು ಬಿಡಿ, ನೀವು ಬೇರೆಯವ್ರನ್ನ ನಿರೀಕ್ಷಣೆ ಮಾಡಕ್ ಹೋಗ್ಬಿಡಿ. ಅಲ್ಲೇ ಒಂದು ಪವರ್ಫುಲ್. ಇಲ್ಲ ಮೇಡಮ್, ನಾನು ಫೈನಲ್ ಆಗಿ ಒಂದೇ ಹೇಳುವಂತದ್ದು, ದೈವಗಳಿಗೆ ಕರಾವಳಿಯವರು ಬೇಡ, ದೈವಗಳೇ ಸಾಕು. ಏನ್ ಮಾಡ್ಬೇಕು ಅಂತೇಳಿ ಮೆರೆಸ್ತಾರೆ, ಇಳಿಸ್ತಾರೆ, ಅದು ಅವರಿಗೆ ಬಿಟ್ಟಿರೋಂಥದ್ದು ಅಷ್ಟೇ. ಆದ್ರೆ ತುಳುನಾಡಿನ ಪ್ರತಿಯೊಬ್ಬರ ಭಾವನೆಗಳಿಗೆ, ಜಾತಿ ಧರ್ಮಗಳನ್ನ ಮೀರಿ ನಾನು ಹೇಳುವಂತದ್ದು, ಒಟ್ಟುಗೂಡಿಸಿಕೊಂಡು ಪ್ರತಿಯೊಬ್ಬರ ಭಾವನೆಗಳಿಗೆ ನೋವಾಗಿದೆ ಅಷ್ಟೇ. ಭಾವನೆಗಳಿಗೆ ಅರ್ಥ ಆಗೋರಿಗೆ. ಈಗ ನೋಡಿ, ನೀವ್ ಇದನ್ನ ಟೆಲಿಕಾಸ್ಟ್ ಮಾಡ್ಬೇಕಿದ್ರೆ ಏನು ಸ್ವಲ್ಪ TRP ಬರಬೇಕು ಅಂತ ಅಲ್ಲ ಮೇಡಮ್, ಇದರಲ್ಲಿ TRP ಜೊತೆಗೆ ಸಮಾಜಕ್ಕೊಂದು ಸಂದೇಶ ಇದೆ ಇದ್ರಲ್ಲಿ. ನೀವ್ ಹೇಳ್ತಾರೆ, ನಾನು ನಿಮ್ಮನ್ನ ಬಿಡ್ರಿ, ನೀವು ಹೇಳ್ತಿಲ್ಲ TRP ಅನ್ನೋ ಪದ ಸುಮ್ನೆ TRP ಅಲ್ಲ. ಇಲ್ಲ ನಾನಲ್ಲ, ಜನ ಹೇಳ್ತಾರೆ ಅಂತೇಳಿ. ಈಗ ಈ ರೀತಿ ಇದೆ ಅಂತೇಳಿ ತಪ್ಪನ್ನ ತಪ್ಪು ಅಂತ ಪ್ರಶ್ನಿಸಿದ್ರೆ ನಾವು ಸರಿ ಇಲ್ಲ ಅಂತ ಹೇಳೋ ತನಕ ಬರುತ್ತೆ ಅಂತ ನಾನು ಆಗ್ಲೇ ಹೇಳಿದ್ದು. ಅದನ್ನ ನಿಮಗೆ ಮೊದ್ಲಿಗೆ ಹೇಳಿದೆ ನೋಡಿ, ನಿಮಗೆ ತಪ್ಪು ಅಂತ ಯಾವಾಗ ನಾವು ತಪ್ಪನ್ನ ತಪ್ಪು ಅಂತ ಪ್ರಶ್ನೆ ಮಾಡ್ತೀವಿ, ನಾವು ಜನ ಸರಿ ಇಲ್ಲ ಅಂತ ಅಲ್ಲಿ ತನಕ ಬರ್ತಾರೆ ಅಂತೇಳಿ. ಸಪೋರ್ಟ್ ಮಾಡ್ಕೊಂಡು ಬಂದ್ರೆ ಮಾತ್ರ ಅವರಂತ ರಾಜ್ಯ ದ್ರೋಹಿಗಳು ಇನ್ಯಾರು ಇಲ್ಲ ಅಷ್ಟೇ. ನಾನು ಹೇಳ್ತಾ, ನೀವು ಬೇಕಿದ್ರೆ ನೋಡಿ, ನಾವು ಇದನ್ನ ನೋಡಿ, ಕಾಂತಾರ 2 ಬಂತು ಮೇಡಮ್. ಇವಾಗ ಇದನ್ನ ಈ ರೀತಿ ಆಗಿದೆ ಅಂತ ಎಷ್ಟು ಅಪಸ್ವರಗಳು ಬಂತು ನಿಮ್ಗೆ ಗೊತ್ತಿರಬಹುದು ನಿಮಗೆ. ಆದ್ರೂ ಇದನ್ನ ರೋಡ್ ತಂದ್ರಲ್ವಾ? ಏನಾದ್ರು ಸ್ಟೇಟ್ಮೆಂಟ್ ಕೊಟ್ರ ಇವರು? ಏನಾದ್ರು ಒಂದು ಹೇಳಿದ್ರ? ಆಗ ಪರವಾಗಿಲ್ಲ, ಈಗ್ಲೂ ಇದಕ್ಕೆ ಸಮರ್ಥನೆ ಕೊಡ್ಲಿಲ್ಲ. ನಾನು ನಡೆದಿದ್ದೇ ದಾರಿ, ನಾನು ಗೆದ್ದು ಬಿಟ್ಟಿದ್ದೀನಿ, ನಾನು ಹೆಂಗ್ ಬೇಕಾದ್ರೂ ಇರ್ಬೋದು ಅನ್ನೋ ಧಿಮಾಕಿನ ಪ್ರದರ್ಶನ ಹೋದ್ರೆ ಗೆಲುವು ಯಾವತ್ತು ಶಾಶ್ವತ ಅಲ್ಲ ಸರ್. ನಾನು ನಮ್ಮವ್ರನ್ನ ಬೆಳೆಸ್ಬೇಕು, ನಮ್ಮವ್ರು ಬೆಳಿಬೇಕು ಅಂತಲೇ ನಾವೆಲ್ಲರೂ ಆಶಯ ಪಡೋದು ರಾಜ್ಯದವರು. ನಮಗೂ ಹೆಮ್ಮೆ ಇದೆ. ನಮ್ ಸಿನಿಮಾದಿಂದ ನಮ್ಮೂರಿನ ಹೆಸರು, ನಮ್ಮ ಊರಿನ ಹುಡುಗ ಇನ್ನೂ ಸಿನಿಮಾ ಮಾಡ್ಲಿ, ನಾವ್ ವೆಲ್ಕಮ್ ಮಾಡ್ತೀವಿ, ಅವರನ್ನ ನಾವು ಸಪೋರ್ಟ್ ಮಾಡ್ತೀವಿ. ಆದ್ರೆ ನಮ್ ಭಾವನೆಗಳಿಗೆ ನೋವಾದ್ರೆ ಏನ್ ಮಾಡ್ಬೇಕು ಮೇಡಮ್? ನಿಜ ಬಾರಿ ನೋವಾಯ್ತು ನಮಗೂ, ಅಂಡ್ ದುಃಖ. ನಾವು ಯಾರಿಗೂ ಏನು ಹಾಳಾಗ್ಲಿ ಅಂತ ಬಯಸೋರಲ್ಲ ಮೇಡಮ್, ನಾವು ಒಳ್ಳೇದಾಗ್ಲಿ ಅಂತ ಹೇಳೋರೆ.
ಆದ್ರೆ ನಾವ್ ಹೇಳುವಂತದ್ದು ನಮ್ಮ ಭಾವನೆಗಳು ನೋವಾಗಿದೆ. ಮೊನ್ನೆ ನೀವು ನೋಡಿರ್ಬೋದು ಮೇಡಮ್, ಎಷ್ಟೋ ಸಲ ನೀವು ಟೆಲಿಕಾಸ್ಟ್ ಮಾಡಿದೀರಾ, ರೋಡ್ಗಳಲ್ಲಿ ಟ್ಯಾಬ್ಲೋಗಳಲ್ಲೆಲ್ಲ ಮಾಡಿದ್ರು. ಇಲ್ಲಿ ಅಲ್ಲಿ ತನಕ ನಾವು ಸಹಿಸ್ಕೊಂಡ್ವಿ, ಆದ್ರೂ ವಿರೋಧ ಮಾಡಿದ್ವಿ. ಆ ವಿರೋಧವನ್ನ ಕೂಡ ಸಹಿಸ್ಕೊಳ್ಳೋ ಅವ್ರು ಅಂತ carry ಮುಗಿತು ಬಿಡಿ. ಮಾಡಿದ್ರು. ಇಲ್ಲ, ನಾನು ಹೇಳಿದ್ನಲ್ಲ, ಇದಕ್ಕೆ ಸಮರ್ಥನೆಗೆ ಯಾರಾದ್ರೂ ಮುಂದಾಗ್ಬಿಟ್ರೆ ಅವ್ರಂತ ದ್ರೋಹಿಗಳು ಇನ್ಯಾರೂ ಇಲ್ಲ ಅಷ್ಟೇ. ಇನ್ನು ಆ್ಯಂಡ್ ಇವರು ಅದನ್ನ ಬಂದು ದಯವಿಟ್ಟು ಏನಾಯ್ತು ಹಂಗಲ್ಲ ಹಿಂಗೆ ಅಂತ ಸಮರ್ಥನೆ ಕೊಡೋದು ಅಥವಾ ಮತ್ತೊಂದು ಏನಾದ್ರೂ ಮಾತಾಡ್ಲಿಲ್ಲ ಅಂದ್ರೆ ಭಾರಿ ದೊಡ್ಡ ಜನ ಅಂತ ಕನ್ಸಿಡರ್ ಮಾಡ್ಬೇಕಾಗುತ್ತೆ. ದೊಡ್ಡ ಜನರಿಗೆ ಏನ್ ಮಾಡ್ಬೇಕು ಅಂತ ಜನ ಡಿಸೈಡ್ ಮಾಡ್ತಾರೆ ಮುಂದಕ್ಕೆ, ಅಲ್ವಾ? ಅಷ್ಟೇ ಮೇಡಮ್. ಥ್ಯಾಂಕ್ ಯು ಮನ್ಮಥ್ ಶೆಟ್ಟಿ ಅವರೇ, ಥ್ಯಾಂಕ್ ಯು ಇಷ್ಟೊತ್ತು ಮಾತಾಡಿದ್ದಕ್ಕೆ. I saw that in the theaters, Rishabh. It was an outstanding performance, especially when the female ghosts gets inside your body. That performance, that one shot. Did you see Kantara, sir? You saw it? What shot that he gave? That one. Anybody here want to see me in Kantara 3?